MG ರೋಡ್, ಬ್ರಿಗೇಡ್ ರೋಡ್ನತ್ತ ಜನ ಬರ್ತಾ ಇದ್ದಾರೆ. ಇಡೀ ಪ್ರದೇಶ ಇವೆಲ್ಲವೂ ಕೂಡ ತುಂಬ ನ್ಯಾರೋ ಲೈನ್ಗಳು. ಆ್ಯಕ್ಚುಲಿ ಆ ನ್ಯಾರೋ ಲೈನ್ನಲ್ಲೇ ಜನ ಸೇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಹೆಂಗೆ ಗೊತ್ತಾ, ಈ MG ರೋಡ್ ಮತ್ತು ಚರ್ಚ್ ಸ್ಟ್ರೀಟ್ ಎಲ್ಲ ನೀವು ಜಸ್ಟ್ ಒಂದು 5 ನಿಮಿಷ ಹೋಗಿ ಬರ್ತೀನಿ, ಸುಮ್ಮನೆ ಹಿಂಗೆ ವಿಸಿಟ್ ಆಗಿ ಬರ್ತೀನಿ ಅಂದರೆ ನಿಮ್ಗೊಂದು ಅರ್ಧ ಗಂಟೆ ನಿಲ್ಲೋ ಥರ ಮಾಡುತ್ತೆ. ಆ ಥರದ್ದೊಂದು ಮೂಡಲ್ಲಿ ಸೆಟ್ ಆಗಿರುತ್ತೆ. ಅರ್ಧ ಗಂಟೆ ಹೋದವರು ಯಾವುದಾದ್ರು ಪಬ್ ಒಳಗೆ ಎಂಟ್ರಿ ಕೊಡ್ತೀರಾ, ಹಂಗಿರುತ್ತದು. ಡೀಟೇಲ್ಸ್ ಕೊಡ್ತಾರೆ. ಚರ್ಚ್ ಸ್ಟ್ರೀಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ರೆ ಉಮೇಶ್. ಹೆಂಗಿದೆ ವೈಬಲ್ಲಿ? ಕಲರ್ಫುಲ್ ಆಗಿದೆಯಾ? ಸೂಪರ್ ಕಲರ್ಫುಲ್ ಆಗಿದೆಯಾ? ಕ್ರೌಡ್ ಎನರ್ಜಿ ಹೇಗೆ ಕಾಣಿಸ್ತಾ ಇದೆ ಅಂತ ಉಮೇಶ್? ಮಮತಾ, ನಾನೀಗ MG ರೋಡಲ್ಲಿರುವಂಥದ್ದು. MG ರೋಡಲ್ಲಿ ಕ್ಷಣಕ್ಕೂ ಕೂಡ ಜನರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಹೊಸ ವರ್ಷ ಆಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಆ ನಿಟ್ಟಿನಲ್ಲೇ ಜನರು ಕೂಡ ಈ MG ರೋಡ್ ಕಡೆ ಬರುವಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಮುಖಾಂತರ ಬರುವವರ ಸಂಖ್ಯೆ ಹೆಚ್ಚಾಗಿರುವಂಥದ್ದು. ನೀವೇನು ಮುಂದೆ ನೋಡ್ತಾ ಇದ್ದೀರಾ, ಇದು ಮೆಟಲ್ ಡಿಟೆಕ್ಟರ್ ಮುಖಾಂತರ, ಅಂದರೆ ಯಾರೆಲ್ಲ ಬ್ರಿಗೇಡ್ ರೋಡಿಗೆ ಬರ್ತಾರೆ ಅವರು ಮೆಟಲ್ ಡಿಟೆಕ್ಟರ್ ಮುಖಾಂತರನೇ ಹೋಗೋದಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಯಾಕೆಂದರೆ ಇನ್ನು 2-3 ಗಂಟೆಗಳಲ್ಲಿ MG ರೋಡ್ನ ಸಂಪೂರ್ಣ ಕ್ಲೋಸ್ ಮಾಡ್ತಾರೆ. ಆ ನಂತರದಲ್ಲಿ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ವಾಹನಗಳು ಸಂಪೂರ್ಣವಾಗಿ ಜಾಮ್ ಆಗುವಂಥ ಪರಿಸ್ಥಿತಿಯಾಗಿ ನಮಗೆ ಕಾಣ್ತಾ ಇರುವಂಥದ್ದು. ಮಧ್ಯಾಹ್ನಕ್ಕೆ ಹೋಲಿಸ್ಕೊಂಡ್ರೆ ಸಂಜೆ ಆಗ್ತಿದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನ ಸವಾರರು ಬರ್ತಾ ಇದ್ದಾರೆ. ಮತ್ತು ಬ್ರಿಗೇಡ್ ರೋಡ್ಗೆ ಬರುವಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪಬ್ಬು, ರೆಸ್ಟೋರೆಂಟು ಏನು ಪಾರ್ಟಿಗೆ ಬುಕ್ ಮಾಡ್ಕೊಂಡಿದ್ರು ಅಥವಾ ಪಾರ್ಟಿ ನೋಡೋಕ್ಕೆ ಬರ್ತಿದ್ರು, ಅವರೆಲ್ಲನೂ ಕೂಡ ಪಬ್ಗಳ ಕಡೆ ಬರ್ತಾ ಇರುವಂಥದ್ದು. ಚರ್ಚ್ ಸ್ಟ್ರೀಟು ಮತ್ತು ಬ್ರಿಗೇಡ್ ರೋಡ್ ಎಂಟ್ರೆನ್ಸಲ್ಲಿ ಸಿಕ್ಕಾಪಟ್ಟೆ ಜನವನ್ನು ಈಗಾಗಲೇ ಸೇರ್ಕೊಂಡಿರುವಂಥದ್ದು. ನಾನಿನ್ನು MG ರೋಡ್ ಎಂಟ್ರೆನ್ಸಲ್ಲಿರೋ ಕಾರಣಕ್ಕಾಗಿ ಆ ಭಾಗಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲಿ ಮೆಟಲ್ ಡಿಟೆಕ್ಟರ್ ಏನು ಹಾಕಿದ್ದಾರೆ, ಇದನ್ನು ಯಾವಾಗ MG ರೋಡ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಮಾಡಿದ ನಂತರದಲ್ಲಿ ಎಲ್ಲರೂ ಕೂಡ ಬ್ರಿಗೇಡ್ ರೋಡ್ಗೆ ಈ 3 ಮೆಟಲ್ ಡಿಟೆಕ್ಟರ್ ಇದ್ದಾವೆ, ಇದರೊಳಗಡೆಯಿಂದ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗಿ ಬ್ರಿಗೇಡ್ ರೋಡಿಂದ ಹೊರಗಡೆ ಹೋಗಬೇಕಾಗುತ್ತೆ. ಯಾರಿಗೂ ಕೂಡ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಉಳಿದಂತೆ ಪೊಲೀಸರ ಭದ್ರತೆ ಕೂಡ ಸೂಕ್ತವಾಗಿ ಎಲ್ಲ ರೀತಿಯ ಭದ್ರತೆ ಮಾಡಿಕೊಂಡಿರುವಂಥದ್ದು. ಮಹಿಳಾ ಸಹಾಯವಾಣಿ ಕೇಂದ್ರ ಆಗಿರ್ಬೋದು, ಎಮರ್ಜೆನ್ಸಿ ಮೆಡಿಕಲ್ ಸೆಂಟರ್ ಆಗಿರ್ಬೋದು, ಮತ್ತು ವಾಚ್ ಟವರ್ಗಳು, CCTV ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಅಂತ ಮಾನಿಟ್ರಿಂಗ್ ಸೆಂಟ್ರು ಎಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಬ್ರಿಗೇಡ್ ರೋಡ್, MG ರೋಡು, ಮತ್ತು ಕೋರಮಂಗಲ ಮತ್ತು ಇಂದಿರಾನಗರ ಈ ಭಾಗಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಸಂಖ್ಯೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. 6:30 ನಂತರದಲ್ಲಿ ಎಲ್ಲ ಪಬ್ಬು, ಬಾರು, ರೆಸ್ಟೋರೆಂಟ್ಗಳಿಗೆ ಎಂಟ್ರಿ ಅಂತ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಗೊತ್ತಾಗಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಫ್ರೆಂಡ್ಸ್ ಜೊತೆಗೆ ಕ್ರೌಡ್ ಗ್ಯಾದರ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ಎಲ್ರಿಗೂ ಒಂದು ಹೋಪ್ ಇರುತ್ತೆ ಹೊಸ ವರ್ಷ ಅಂದರೆ, ಸೊ ಚೆನ್ನಾಗಿ ವೆಲ್ಕಮ್ ಮಾಡೋಣ, ಒಂದು ಪಾರ್ಟಿ ಮಾಡಿಬಿಟ್ಟೆ ಮಾಡೋಣ ಅಂತ ಸೇರ್ತಾ ಇರೋರ ಸಂಖ್ಯೆ ಜಾಸ್ತಿ ಇದೆ. ಡೆಕೋರೇಷನ್ ಏನು ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ನೀವು ಈಗಲೇ ಅಂದ್ಕೊಳ್ಳೋಕೆ ಹೋಗಬೇಡಿ. ಡೆಕೋರೇಷನ್ಗಿಂತ ಮ್ಯಾಟ್ರ್ ಆಗೋದು ಏನಂದರೆ ಡೆಸಿಬಲ್, ಅಂದರೆ ಸೌಂಡು. ಆ ಸೌಂಡ್ಗೇನು ಕಡಿಮೆ ಇರಲ್ಲ ಈ MG ರೋಡು, ಚರ್ಚ್ ಸ್ಟ್ರೀಟ್ ಎಲ್ಲ ತೋರಿಸ್ತೀವಿ ನಿಮಗೆ. ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀವಿ. ಇನ್ನೊಂದು ಕಡೆಗೆ ಸೆಲೆಬ್ರೇಷನ್ ಗುಂಗಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಬೀಳುತ್ತೆ ದಂಡ. ಡ್ರಂಕ್ ಆ್ಯಂಡ್ ಡ್ರೈವ್ ವೇಳೆ ತಗ್ಲಾಕೊಂಡ್ರೆ ದಂಡದ ಜೊತೆಗೆ ನಿಶ್ಚಿತವಾದ ಕೇಸು. ಇದು ಹಳೆ ರೂಲ್ಸೇ, ಹೊಸ ರೂಲ್ಸ್ ಏನಲ್ಲ, ಬಟ್ ಸ್ಟ್ರಿಕ್ಟ್ ಇರುತ್ತೆ. ಇವತ್ತು ನ್ಯೂ ಇಯರ್ ಗುಂಗಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಹೋಗಬೇಡಿ, ನೆಗ್ಲಿಜೆನ್ಸ್ ತೋರಿಸ್ಬೇಡಿ, ಬಿಕಾಸ್ ನಿಮ್ಮ ಜೀವಕ್ಕೂ ಅದು ಅಪಾಯನೇ. ಆಮೇಲೆ ಸುಮ್ಮನೆ ದುಪ್ಪಟ್ಟು ದಂಡವನ್ನು ವ್ಯಯಿಸಬೇಡಿ. ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರತಿ ರೋಡ್ನಲ್ಲೂ ಕೂಡ ಇರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಈ ರೋಡಲ್ಲಿಲ್ಲ, ನಾನು ಒಳ ರೋಡಲ್ಲಿ ಹೋಗ್ತೀನಿ ಅಂದರೆ ನಿಮಗೋಸ್ಕರ ಪೊಲೀಸರು ಕಾಯ್ತಾ ಇರ್ತಾರೆ. ಬಿಕಾಸ್ ಪೊಲೀಸರು ಯಾವಾಗಲೂ ಜನರಿಗಿಂತ ಒಂದು ಹೆಜ್ಜೆ ಮುಂದೆನೇ ಯೋಚನೆ ಮಾಡಿರ್ತಾರೆ. ಯಾವ್ಯಾವ ಸಂದಿ ರೋಡಲ್ಲಿ ಮನೆಗೆ ಹೋಗ್ತಾರೆ ಅನ್ನೋದು ನೆನಪಿರುತ್ತೆ ಅವ್ರಿಗೆ. ಏನು ಅಷ್ಟೇ ಸಿಬ್ಬಂದಿಗಳಿರಬೇಕು, 1.25 ಕೋಟಿ ಪಾಪ್ಯುಲೇಷನ್ಗೆ 1.25 ಕೋಟಿ ಪೊಲೀಸರು ಇರಬೇಕಂತ ಏನಿಲ್ಲ. ಚಾಣಾಕ್ಷರು ಇರ್ತಾರೆ ಅವರು. ಸೊ ವರ್ಕ್ ಆಗಲ್ಲ. ನಿಮ್ಗೆ ಎಷ್ಟೇ ಗಲ್ಲಿ ಗೊತ್ತಿದ್ರು ಕೂಡ ಇವತ್ತು ಅದು ಯಾವುದೂ ವರ್ಕ್ ಆಗಲ್ಲ. ಎಲ್ಲೋ ಒಂದು ಕಡೆಗೆ ತಗ್ಲಾಕೊಳ್ತೀರಾ. ಸೊ ರೆಸ್ಪಾನ್ಸಿಬಲ್ ಆಗಿ ಕುಡೀರಿ ಅಷ್ಟೇ. ಆ ಲಿಮಿಟ್, ನಿಮ್ಮ ಲಿಮಿಟ್ ನಿಮಗೆ ಗೊತ್ತಿರುತ್ತಲ್ವ, ಆ ಲಿಮಿಟಲ್ಲಿ ಕುಡೀರಿ. ಕುಡಿಬೇಡಿ ಅಂತ ಹೇಳಿದ್ರೆ ಯಾರೂ ಕೇಳಿಸ್ಕೊಳ್ಳಲ್ಲ. ಸೊ ನಾವು ಅದನ್ನು ಹೇಳೋದಕ್ಕೂ ಹೋಗಲ್ಲ. ಎಂಜಾಯ್ ಮಾಡಿ, ಬಟ್ ಸೇಫಾಗಿ ಮನೆಗೆ ಹೋಗೋದನ್ನು ನೋಡಿ, ಬಿಕಾಸ್ ನಿಮಗೋಸ್ಕರ ಮನೆಯವ್ರು ಕಾಯ್ತಾ ಇರ್ತಾರೆ.